ಆದರೆ ಒಂದು ಸಂದೇಶವನ್ನು ನಾವು ಈ ತಾತ್ಪರ್ಯ ನಿರ್ಣಯದಿಂದ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಟುಕೊಳ್ಳೋಣ. ದೇವರ ಹತ್ತಿರ ಒಂದು ಬೇಡಬೇಕಾದರೆ, ಇಲ್ಲಿಯವರೆಗೆ ನೀನು ನಮಗೇನೂ ಕೊಟ್ಟದ್ದಿಲ್ಲ, ಇನ್ನು ಮುಂದೆ ನೀನು ಕೊಡಬೇಕು ಅನ್ನುವ ರೀತಿಯಲ್ಲಿ ದೇವರಿಗೆ ಕೇಳಬೇಡಿ. ದೇವರ ಎದುರಿನಲ್ಲಿ ನಿಂತಾಗ ಮೊದಲು ನಾನು ನಿನ್ನ ಮುಂದೆ ಬಂದು ನಿಲ್ಲುವಂತೆ ಮಾಡಿದ್ದೇ ನೀನು ಅಂತ ಮೊದಲು ಹೇಳಿ. ನಾನು ಅಂತ ಒಬ್ಬ ಇದ್ದೇನಲ್ಲ, ನಾನು ಅಂತ ಇರೋ ಹಾಗೆ ಮಾಡಿದವನೇ ನೀನು. ನಾನಾದದ್ದೇ ನಿನ್ನಿಂದ. ಹಾಗಾದರೆ ಜೀವನಿಗೆ ಅಸ್ತಿತ್ವವನ್ನು ಕೊಟ್ಟದ್ದೇ ಭಗವಂತ. ಜೀವ ಅನಾದಿ ಕಾಲದಿಂದ ಇರುವಂತೆ ಮಾಡಿದ್ದೇ ಪರಮಾತ್ಮ. ಜೀವನಿಗೆ ಚೈತನ್ಯವನ್ನು ಕೊಟ್ಟದ್ದೇ ದೇವರು. ನನಗೆ ಅಸ್ತಿತ್ವವನ್ನು ಕೊಟ್ಟು, ಚೈತನ್ಯವನ್ನು ಕೊಟ್ಟು, ಎಲ್ಲವನ್ನ ಕೊಟ್ಟು ಪರಮಾನುಗ್ರಹ ಮಾಡಿದ್ದಿ. ನೀನು ಮಾಡಿದ ಅನುಗ್ರಹ ಈಗಾಗಲೇ ಅನಂತ ಇದೆ. ಅದರ ಜೊತೆಗೆ ಒಂದು ಸಣ್ಣ ಪ್ರಾರ್ಥನೆ ಇದೆ ಅಂತ, ಆಮೇಲೆ ನಿನ್ನ ಪ್ರಾರ್ಥನೆ ಏನೋ ಅದನ್ನು ಮುಂದಿಡು. ಏನು ನಾನಿಷ್ಟು ಸೇವೆ ಮಾಡ್ತೇನೆ, ಒಂದು ದಿವಸವೂ ನನ್ನ ಕಡೆಗೆ ಕಣ್ಣು ತೆಗೆದು ನೀನು ನೋಡಲೇ ಇಲ್ಲ, ಏನೂ ಅನುಗ್ರಹ ಮಾಡಿಲ್ಲ, ಇದು ಒಂದಾದರೂ ಮಾಡಿ ಹೋಗಲಿಕ್ಕೆ ಕೊನೆ ಪಕ್ಷ ಅಂತ ಈ ಶೈಲಿಯಲ್ಲಿ ಕೇಳಿದರೆ ಅದರಷ್ಟು ದೊಡ್ಡ ಅಪರಾಧ ಇನ್ಯಾವುದೂ ಅಲ್ಲ. ಅದನ್ನು ನಮಗೆ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ.